ಶಾಲಿನಿ ರಜನೀಶ್ ವಿರುದ್ಧ ಒತ್ತುವರಿ ಆರೋಪ ಕೇಳಿ ಬಂದಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ವಿರುದ್ಧ ಈ ಒಂದು ಆರೋಪ ಕೇಳಿ ಬಂದಿರುವಂಥದ್ದು. ಶಾಲಿನಿ ರಜನೀಶ್ ಅವರ ವಿರುದ್ಧ ಒತ್ತುವರಿ ಆರೋಪ ಕೇಳಿ ಬರ್ತಾ ಇದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ವಿರುದ್ಧ ಗಂಭೀರ ಆರೋಪ. HSR ಲೇಔಟ್ನಲ್ಲಿರುವಂತಹ ಮನೆ ಮುಂಭಾಗದ ಪಾದಚಾರಿ ರಸ್ತೆಯನ್ನೇ ಇವರು ಒತ್ತುವರಿ ಮಾಡ್ಕೋಬಿಟ್ಟಿದ್ದಾರೆ. ಪಾದಚಾರಿ ಮಾರ್ಗವನ್ನೇ ಅತಿಕ್ರಮಣ ಮಾಡಿಬಿಟ್ಟಿದ್ದಾರೆ ಶಾಲಿನಿ ರಜನೀಶ್ ಅವರು. ಇದು ಈಗ ಇವರ ವಿರುದ್ಧ ಕೇಳಿ ಬಂದಿರತಕ್ಕಂಥ ಆರೋಪ. ಮಾನವ ಹಕ್ಕುಗಳ ಹೋರಾಟಗಾರ ನರಸಿಂಹಮೂರ್ತಿಯವರು ಶಾಲಿನಿ ರಜನೀಶ್ ಅವರ ಮೇಲೆ ಒಂದು ಆರೋಪವನ್ನು ಮಾಡಿದ್ದಾರೆ. ಅವರ ಮೇಲೆ ನ್ಯಾಯಾಲಯದಲ್ಲಿ ದಾವೆ ಹೂಡಲಾಗಿದೆ. ಈ ಸಂಬಂಧ BMTFನಲ್ಲಿ ದೂರು ದಾಖಲಿಸಿದ್ದೆ, ಅದಕ್ಕೆ BMTF ರಾಜ್ಯಪಾಲರ ಅನುಮತಿ ಬೇಕು ಅಂತ ಅಂದ್ರು. ಈ ಹಿನ್ನೆಲೆಯಲ್ಲಿ ನ್ಯಾಯಾಲಯದಲ್ಲಿ ದಾವೆಯನ್ನು ಹೂಡಲಾಗುತ್ತೆ. ಬಡ ಜನರಿಗೆ ಒಂದು ನ್ಯಾಯ, ಶ್ರೀಮಂತರಿಗೆ ಮತ್ತೊಂದು ನ್ಯಾಯನ ಅಂತ ನರಸಿಂಹಮೂರ್ತಿಯವರು ಪ್ರಶ್ನೆ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ರಂಜನ್ ನರಸಿಂಹಮೂರ್ತಿ ಅವರ ಜೊತೆಗೆ ಚಿಚ್ಚಾಟನೆ ನಡೆಸಿದ್ದಾರೆ. ನೋಡ್ಕೊಂಡು ಬರೋಣ. ನೋಡಿ, ಬೆಂಗಳೂರಿನಲ್ಲಿ ಪಾದಚಾರಿ ರಸ್ತೆಯಲ್ಲಿ ಒತ್ತುವರಿ ಆಗಿದ್ದನ್ನ ತೆರವುಗೊಳಿಸ್ತೀವಿ ಅಂತೇಳಿ ಸರ್ಕಾರ GBA ಅಧಿಕಾರಿಗಳು ಈಗಾಗಲೇ ಕಳೆದ 8 ದಿನಗಳಿಂದ ಕಾರ್ಯಾಚರಣೆಯನ್ನ ಮಾಡ್ತಿದ್ದಾರೆ. ಆದ್ರೆ ಈಗ PNS ವಿಸ್ತಾರ ನ್ಯೂಸ್ ಬಯಲು ಮಾಡ್ತಿರುವಂತದ್ದು ಬೇಲಿಯೇ ಎದ್ದು ಓಲಾಮೈದಂತ ಘಟನೆ ಏನಿದು ಅಂತ ನೀವು ಕೇಳಬಹುದು. ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿರುವಂತಹ ಶಾಲಿನಿ ರಜನೀಶ್ ಅವರ ಮೇಲೆ ನೇರವಾಗಿ ಈ ಒಂದು ಆರೋಪ ಕೇಳಿ ಬಂದಿದೆ. ಸದ್ಯಕ್ಕೆ ನಮ್ಮ ಜೊತೆ ಮಾತನಾಡೋಕೆ ಮಾನವ ಹಕ್ಕುಗಳ ಹೋರಾಟಗಾರರಂತಹ ನರಸಿಂಹಮೂರ್ತಿ ಅವರಿದ್ದಾರೆ. ಸರ್ ನಮಸ್ತೆ. ಸರ್, ಈಗ ಪಾದಚಾರಿ ರಸ್ತೆಯಲ್ಲಿ ಅಂಗಡಿ ಮುಂಗಟ್ಟು ಹಾಕಿದ್ದಾರೆ, ಬೀದಿ ಬದಿ ವ್ಯಾಪಾರಸ್ಥರು ವ್ಯಾಪಾರವನ್ನ ಮಾಡ್ತಿದ್ದಾರೆ. ಇದರಿಂದಾಗಿ ಪಾದಚಾರಿಗಳಿಗೆ ತೊಂದರೆ ಆಗ್ತಿದೆ ಅಂತ ಹೇಳಿ ಸರ್ಕಾರ 8 ದಿನದಿಂದ ತೆರವು ಕಾರ್ಯಾಚರಣೆಯನ್ನು ಮಾಡ್ತಿದೆ. ಸೊ ಈಗ ತಾವು ಹೇಳ್ತಿದ್ದೀರಾ ಬೇಲಿ ಎದ್ದು ಒಲ ಮೈದಂತಹ ಘಟನೆ ಏನಿದೆ ಸರ್? ಶಾಲಿನಿ ರಜನೀಶ್ ಮೇಲೆ ಇರುವಂತಹ ಆರೋಪ ಏನು? ಶಾಲಿನಿ ರಜನೀಶ್ ಅವ್ರದ್ದು ಮನೆ HSR ಲೇಔಟ್ ಅಲ್ಲಿ ಇದೆ. ಅಲ್ಲಿ ಅವ್ರ ಮನೆ ಮುಂದೆ ದೊಡ್ಡದಾಗಿ ಒಂದು ಫುಟ್ಪಾತ್ ಇದೆ. ಆ ಫುಟ್ಪಾತ್ ಅನ್ನ ಅವರು ಆಕ್ಯುಪೈ ಮಾಡಿಕೊಂಡು ಅಲ್ಲಿಗೆ ಗಾರ್ಡನ್ ಮಾಡಿದ್ದಾರೆ. ಇಟ್ ಇಸ್ ನಾಟ್ ಓನ್ಲಿ ಎ ಗಾರ್ಡನ್, ಅದಕ್ಕೆ ಸ್ಟೀಲ್ ಫ್ರೇಮಿಂಗ್ ಹಾಕಿದ್ದಾರೆ, ಫೆನ್ಸಿಂಗ್ ಹಾಕಿದ್ದಾರೆ. ದಟ್ ಇಸ್ ಇಟ್ ಇಸ್ ನಾಟ್ ಓನ್ಲಿ ಇಲ್ಲಿಗಲ್, ದರ್ ಇಸ್ ಅನ್ ಅಫೆನ್ಸ್ ಅಂಡರ್ ದಿ Indian now it is not a Indian code. It's a offense under the BNS. Also offense against the BMTF, Bangalore Metropolitan Task Force. Since it's in a BBMP place ಆಗಿದೆ. ಸೊ ಇದು ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ, ಶೀಸ್ ನಾಟ್ ಎ ಆರ್ಡಿನರಿ ಲೇಡಿ. ಅವಿದ್ಯಾ ಅಂತವ್ರು ಅಂತ ಏನಿಲ್ಲ ಅವರು. ಶೀಸ್ ನಾಟ್ ಓನ್ಲಿ IAS, ಶೀಸ್ ಹೋಲ್ಡಿಂಗ್ ಅ ಪೋಸ್ಟ್ ಆಫ್ ದ ಚೀಫ್ ಸೆಕ್ರೆಟರಿ ಆಗಿ ಇದು ಮಾಡೋದು ತಪ್ಪಾಗುತ್ತೆ. ಆದ್ರೆ ಇಲ್ಲಿ ಬಂದು ನೋಡಿದಾಗ ಪಾಪ ಅವರು ಬಡವರವರು, ದೇರ್ ಲೈವ್ಲಿಹುಡ್ ಅದು. ಅವ್ರು ಬೀದಿ ವ್ಯಾಪಾರ ಮಾಡ್ಕೊಂಡವರು ಅವ್ರ ಮಕ್ಕಳಿಗೆ ಫೀಸ್ ಕಟ್ಟೋದಾಗ್ಲಿ, ಶಾಲೆದು ಮನೆ ಬಾಡಿಗೆ ಕಟ್ಟೋದಾಗ್ಲಿ, ಆ ರೀತಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಂದ್ರೆ ಈಗ ಒಂದೇನಂದ್ರೆ ಉಳ್ಳವರು ಒಂದು 10%, ರಿಮೈನಿಂಗ್ 90% ಇವ್ರ ಹತ್ರ ಖರೀದಿ ಮಾಡ್ತಾರೆ. ಅಂದ್ರೆ ಅಲ್ಲೆಲ್ಲ ಚೀಪಾಗಿ ಸಿಕ್ಕುತ್ತೆ ಅವ್ರಿಗೆ, ಖಂಡಿತ ಚೀಪಾಗಿ ಸಿಕ್ಕುತ್ತೆ ಅದು. ಇದು ಏಕಾಏಕಿ ಈಗ ಇಟ್ ಇಸ್ ನಾಟ್ ದಟ್ ಓವರ್ ನೈಟ್ ಬಂದು ಅವ್ರ ಅಂಗಡಿ ಇಟ್ಟಿಲ್ಲ. ಅವರು ವರ್ಷಾನ್ಗಟ್ಲೆ ಅವರು ಅಂಗಡಿ ಇಟ್ಕೊಂಡಿದ್ದು ಮಾಡ್ತಾರೆ. ಅದರಿಂದ ಅವ್ರಿಗೆ ನಿಮ್ಗೆ ತೊಂದರೆ ಆಗುತ್ತೆ ಅಂತ, ಯಾರೋ 10% ತೊಂದರೆ ಆಗುತ್ತೆ ಅಂದ್ಬಿಟ್ಟು ಇದು ಮಾಡ್ತಿರಲ್ಲ, ಬೆಟರ್ ಅವ್ರಿಗೊಂದು ಆಲ್ಟರ್ನೇಟಿವ್ ಜಾಗ ಕೊಡಿ, ಕೊಟ್ಟರೆ ಮಾಡ್ಕೊಂಡು ಹೋಗ್ತಾರೆ. ಮತ್ತೆ ಬಹಳ ಮುಖ್ಯವಾಗಿ ಇವತ್ತ ನೋಡ್ತಾ ಇದ್ದೀವಿ ನಾವು. ಸರ್, ಈಗ ನನ್ನ ಪ್ರಶ್ನೆ, ಶಾಲಿನಿ ರಜನೀಶ್ ಅವರ ಮೇಲೆ ಈ ರೀತಿಯಾಗಿ ಪಾದಚಾರಿ ಮಾರ್ಗವನ್ನ ಗಾರ್ಡನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ತಾವು ಹೇಳ್ತಿದ್ದಾರೆ. ಅಂದ್ರೆ ಫುಟ್ಪಾತ್ ಅನ್ನ ಗಾರ್ಡನ್ ಮಾಡ್ಕೊಂಡಿದ್ದಾರೆ ಅಂತ. ಯಾವ ರೀತಿ ಎಂಕ್ರೋಚ್ಮೆಂಟ್ ಆಗಿದೆ ಅವರ ಮನೆ ಮುಂದೆ? ಒಂದು, ತಾವೀಗ ಮುಂದಿನ ಕ್ರಮವಾಗಿ ಏನ್ ಕ್ರಮ ಕೈಗೊಳ್ತಿದ್ದಾರೆ? ಸಾರಿ, ಅದ್ರ ಬಗ್ಗೆ ನಾನು BMTFಗೆ 14ನೇ ತಾರೀಕು ದೂರು ಕೊಟ್ಟೆ. ಅವರು FIR ಮಾಡ್ಲಿಕ್ಕೆ ರೆಡಿ ಇಲ್ಲ. ಅವರು ಕೇವಲ ಒಂದು ಅಕ್ನಾಲೇಜ್ ಮಾಡೋಕ್ಕೂ ರೆಡಿ ಇಲ್ಲ. ಯಾಕಂದ್ರೆ ನಾನು ಪ್ರೈವೇಟ್ ಕಂಪ್ಲೇಂಟ್ ಆಗ್ಬೇಕಾದ್ರೆ ನನಗೆ ಅಕ್ನಾಲೇಜ್ಮೆಂಟ್ ಆದ್ರೂ ಬೇಕಾಗಿ ಬರುತ್ತೆ. ಕೊಟ್ಟರು. ಆಮೇಲೆ ಲಾಂಗ್ ಬ್ಯಾಟಲ್ ಅಲ್ಲಿ ಸುಮಾರು ನಾನು ಫೈಟ್ ಮಾಡಿ ಒಂದು ಕೊಟ್ಟರು. ಆಮೇಲೆ ಐ ವೆಂಟ್ ಟು ದ ADGP ಮಿಸ್ ರೂಪಾ ಮೇಡಮ್ ಅವ್ರ ಹತ್ರ ಹೋಗಿ ಎಲ್ಲ ರಿಕ್ವೆಸ್ಟ್ ಮಾಡಿ ಆದ್ಮೇಲೆ ನನಗೆ ಒಂದು ಅಕ್ನಾಲೇಜ್ಮೆಂಟ್ ಕೊಟ್ಟರು. ಆದ್ಮೇಲೆ ನಾನೊಂದು ಪ್ರೈವೇಟ್ ಕಂಪ್ಲೇಂಟ್ ರೆಡಿ ಮಾಡಿ ನಿನ್ನೆ ಫೈಲ್ ಮಾಡಿದೆ. ನಾನು ಕೋರ್ಟಲ್ಲಿ ಫೈಲ್ ಮಾಡಿದೆ. 6th ಅಡಿಷನಲ್ CJM ಕೋರ್ಟ್, ಮ್ಯಾಜಿಸ್ಟ್ರೇಟ್ ಕೋರ್ಟ್, ರಾಜಕೋಟಲ್ಲಿ. ಅಲ್ಲಿ ಶಿರ್ಸೇದಾರು ಸ್ಯಾಂಕ್ಷನ್ ಬೇಕು, ಗವರ್ನರ್ ಸ್ಯಾಂಕ್ಷನ್ ಬೇಕಂತ ಹೇಳಿದ್ರು. ಅದು ಸ್ಯಾಂಕ್ಷನ್ ಬೇಕಾಗಿಲ್ಲ. ಇವತ್ತು ಈಗ 3 ಗಂಟೆಗೆ, ಮಧ್ಯಾಹ್ನ 3 ಗಂಟೆಗೆ ಸಂಬಂಧಪಟ್ಟ 6th ಅಡಿಷನಲ್ ಕೋರ್ಟ್ ಮುಂದೆ ಕೇಸ್ನ ಫೈಲ್ ಮಾಡ್ತೀನಿ ಸರ್. ಸರ್, ಈಗ ಈ ರೀತಿಯಾದಂತಹ ಘಟನೆ ಒಂದ್ ಕಡೆಯಿಂದಾಗಿ ಸರ್ಕಾರದ ಮಟ್ಟದಲ್ಲಿ ತೆರವು ಕಾರ್ಯಾಚರಣೆಯನ್ನ ಮಾಡ್ತಿದ್ದಾರೆ, ಒಂದ್ ಕಡೆಯಿಂದಾಗಿ ಸರ್ಕಾರದ ಅಧಿಕಾರಿಗಳೇ ಪಾದಚಾರಿ ಮಾರ್ಗಗಳನ್ನು ಒತ್ತುವರಿ ಮಾಡ್ಕೊಂಡ್ರೆ, ಇದು ಉಳ್ಳವರು ಮತ್ತು ಇಲ್ಲದವರು, ಜೊತೆಗೆ ಬಡವರು ಮತ್ತು ಶ್ರೀಮಂತರು, ಮತ್ತೆ ಅಧಿಕಾರಿ ಶಕ್ತಿ ಮತ್ತೆ ಶಕ್ತಿ ಇಲ್ಲದವರು, ಇವ್ರ ನಡುವೆ ಹೋರಾಟ ತಿಕ್ಕಾಟ ಆಗಲ್ವಾ? ಅಸಮಾನತೆ ಕಾಣಿಸ್ತಿಲ್ವಾ ಇಲ್ಲಿ? ಹೌದು, ಇದು ತುಂಬಾ ದಿವಸ ಸೈಲೆಂಟ್ ಆಗಿರಲ್ಲ. ಅದು
ಒನ್ ಆರ್ ಅದರ್ ಡೇ ಇದು ರೆವಲ್ಯೂಷನ್ ಆಗೇ ಆಗುತ್ತೆ. ಈಗ ಏನಿಲ್ಲ, ಈಗ ನಮ್ಮ ಖನಿಜ ಭವನ ಇದೆ, ಇದು ರೇಸ್ ಕೋರ್ಸ್ ರೋಡ್, ಇಸ್ ಒನ್ ಆಫ್ ದ ಮೈನ್ ವೇನ್ ಆಫ್ ದ ಬ್ಯಾಂಗ್ಳೂರ್ ಸಿಟಿ. ಅಲ್ಲಿ ಹೋಗಿ ನೋಡಿ ನೀವು ಎಲ್ಲ IAS ಆಫೀಸರ್ಸು, ಎಲ್ಲ IPS ಆಫೀಸರ್ಸು, ಎಲ್ಲ IRS ಆಫೀಸರ್ಸು, ಎಲ್ಲ ಆಫೀಸರ್ ಕಾರ್ಗಳು ನಿಂತಿರ್ತದೆ. ಯಾರಾದ್ರೂ ಕೇರ್ ಮಾಡ್ತಾರೆ ಬಗ್ಗೆ? ಅಲ್ಲಿ ಏನಾದರೂ ಒಂದು ಗಾಡಿ, ಸಣ್ಣದ ಒಂದು ಗಾಡಿ ಬಂದ್ಬಿಟ್ಟು ಅಂತ ಹೇಳಿದ್ರೆ ಎಷ್ಟು ಕೆಟ್ಟದಾಗಿ ಬೈತಾರೆ ಪೊಲೀಸವರು ಅಂತ ಹೇಳಿದ್ರೆ, ಇದು ಖಂಡಿತ ಇದು ಉಳ್ಳವರು ಮತ್ತೆ ಆಪೋಸಿಟ್ ಸೈಡ್ ಇವರು ಹಿಂಗಾಗುತ್ತೆ. ಆಮೇಲೆ ನಾವು ಕೂಡ ಜನರಲ್ ಪಬ್ಲಿಕ್ ಕೂಡ ಇದನ್ನ ಇಶ್ಯೂ ತಗೋಬೇಕು. ಅವ್ರನ್ನಾಗಿ ಬೆನಿಫಿಟ್ ತಗೊಳ್ತಾ ಇದೀವಿ ನಾವು. ಈಗ ನಾವು ಮಾಲ್ಗಳು ಹೋಗ್ತೀವಿ ಅಂತ ಇಟ್ಕೊಳ್ಳಿ, ಮಾಲ್ಗಳು ಹೋದ್ರೆ ಅಲ್ಲಿ ರೇಟ್ ಏನಾಗುತ್ತೆ, ಇಲ್ಲಿ ರೇಟ್ ಏನಾಗುತ್ತೆ ಇದೆ ಅರ್ಧ. ಆಮೇಲೆ ಇನ್ನೊಂದು ಫ್ರೆಶ್ ಆಗಿ ಸಿಕ್ಕುತ್ತೆ ನನಗೆ. ಇವ್ರು ಫ್ರೆಶ್ ಆಗಿ ತಂದ್ಕೊಳ್ಳಿ, ಅವಲ್ಲೇ ಮಾಲಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಸ್ಟೋರೇಜ್ ಅಲ್ಲಿ ಇಟ್ಟು 4 ದಿವಸ 5 ದಿವಸ ಆದ್ರೆ ಅಂತಂದು ಇಲ್ಲಿ ಇಡ್ತಾರೆ. ಅವ್ರು ಫಿಕ್ಸೆಡ್ ಪ್ರೈಸ್, ಇಲ್ಲಿ ಬಾರ್ಗೇನ್ ಮಾಡೋಕೆ ಕೂಡ ಆಗ್ತಾ ಇಲ್ಲ. ಅದರಿಂದ ಇದನ್ನ ನಾವು ಜನರಲ್ ಪಬ್ಲಿಕ್ ಆಗಿ ನಾವು ಕೂಡ ಸಪೋರ್ಟ್ ಮಾಡ್ಬೇಕಂತ ನನ್ನ ಒಂದು ಮನವಿ ಇದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿರುವಂತಹ ಶಾಲಿನಿ ರಜನೀಶ್ನವ್ರ ಮೇಲೆ ಈಗಾಗಲೇ ಅವರೇನು ಎನ್ಕ್ರೋಚ್ಮೆಂಟ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತ ಆರೋಪ ಮಾಡಲಾಗ್ತಿದೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ ನಲ್ಲಿ ನೇರವಾಗಿ ಹೋಗಿ ಅಲ್ಲಿ ದಾವೆಯನ್ನ ಹೂಡುವಂತ ಕೆಲಸವನ್ನು ನಾವು ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಮಾನವ ಹಕ್ಕುಗಳ ಹೋರಾಟಗಾರರಂತದ ನರಸಿಂಹಮೂರ್ತಿ ಅವರು ಹೇಳ್ತಿರುವಂತದ್ದು. ಸಂಬಂಧಪಟ್ಟಂತೆ ಈ ಪ್ರಕರಣದ ಬಗ್ಗೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ನಾನು ಅಥರ್ವ ರಂಜನ್, PNS ವಿಸ್ತಾರ ನ್ಯೂಸ್, ಬೆಂಗಳೂರು.